ಸುಮಾರು ಕೆಲವೊಂದರಲ್ಲಿ ನೋಡಿರ್ಬೋದು, ನೋಡಿಲ್ದೇನೂ ಇರ್ಬೋದು, ಪರವಾಗಿಲ್ಲ. ಫಸ್ಟ್ ಆಫ್ ಆಲ್, ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನು ಕಾಣುತ್ತೆ. ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗಲಿ, ಅದನ್ನು ಪ್ರೋತ್ಸಾಹಿಸೋದಾಗಲಿ ತುಂಬ ಅಂದರೆ ತುಂಬ ಕಷ್ಟವಾಗಿರುವಂಥ ಜಾಗ. ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಸರ್. ಎರಡನೇದಾಗಿ ಇಲ್ಲಿ ಇರೋ ಈ 5 ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೇ ಐ ಥಿಂಕ್ ಸೇಫ್ ಬೆಟ್ಸು ಈಸಿಯರ್. ಅಂದರೆ ಮಾಡಿರೋ ಫಿಲ್ಮ್ಸ್ ಆಗಿರಲಿ, ಅದ್ರಲ್ಲಿ ನಡೆಯುವಂಥ ಒಂದು ಫಾರ್ಮುಲೇಕ್ ಫಿಲ್ಮ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ಇದು ನೀವು ಮುಂದಕ್ಕೆ ನೋಡ್ತೀರಾ, ಒಂದು ಲೈನ್ ಇದೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಆ ಲೈನು ನನಗೆ ತುಂಬ ಇಷ್ಟವಾದ ಲೈನು. ಯಾಕೆಂದರೆ ಸಿನಿಮಾ ಮಾಡೋಕ್ಕೆ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು, ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು, ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟು ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ. ಬಟ್ ಅದನ್ನು ಬಿಡದೇನೆ ಒಂದು ದೃಢ ನಿರ್ಧಾರ ತೊಗೊಂಡು ಅದನ್ನು ಬಿಗಿನಿಂಗಿಂದ ಎಂಡ್ವರೆಗೂ ನೋಡೋದು ಬಹಳ ಅಂದರೆ ಬಹಳ ಕಷ್ಟ. ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ದ 5 ಡೈರೆಕ್ಟರ್ಸ್ ಫಾರ್ ಗಿವಿಂಗ್ ದೇರ್ ಆಲ್, ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯು ಫೇಸ್ಡ್, ನೋ ಮ್ಯಾಟರ್ ಹೌ ಕ್ರೇಜಿ ಇಟ್ ಹಸ್ ಬಿನ್. ನೀವು ನಿಮ್ಮ ಎಲ್ಲ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ, ಆ್ಯಂಡ್ ದಿಸ್ ಇಸ್ ಯೋರ್ ಬೇಬಿ. ಸೊ ಆ್ಯಂಡ್ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ಮ್. ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟ್ರಲ್ಲಿ ನೋಡಿದ್ದೆ. ಅಂದರೆ ಎಲ್ಲರೂ ಆ್ಯಕ್ಟರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ ಒಟ್ಟಿಗೆ ಕೂತ್ಕೊಳ್ಳೋದು, ಒಟ್ಟಿಗೆ ಡಿಸ್ಕಸ್ ಮಾಡೋದು, ಕೊಲ್ಯಾಬರೇಟಿವ್ ಆಗಿ ಒಂದು ಎಫರ್ಟನ್ನು ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟು, ಸೊ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನು ಹೇಳೋಣ ಅಂತ ಆ ಒಂದು ಆ್ಯಟಿಟ್ಯೂಡ್ ಇದೆ ಥಿಯೇಟ್ರಲ್ಲಿ. ಆ ಒಂದು ಆ್ಯಟಿಟ್ಯೂಡನ್ನು ಈ ಸಿನಿಮಾನಲ್ಲಿ ನಾನು ಮತ್ತೆ ನೋಡಿದೆ. ಈ ಸಿನಿಮಾ ಬಿಟ್ಟು ಬೇರೆ ಕಡೆನೂ ನಾನು ಅದು ಅಷ್ಟಾಗಿ ನೋಡಿರಲಿಲ್ಲ. ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದರೆ 5 ಕಥೆಗಳಲ್ಲಿ 5 ಜನ ಇದ್ದರು. ಇವ್ರು ಡೈರೆಕ್ಟ್ ಮಾಡ್ತಿದ್ದಾರೆ, ಮಿಕ್ಕವರೆಲ್ಲ ಅದ್ರ ಲೇಡೀಸ್ ಆಗಿ ಬಂದಿದ್ರು. ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ, ಬೇರೆಯವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ. So that is a very big, I think, important lesson for me to have learned, and to witness an attitude like that in our industry, it is a very, very big thing. So I'd like to thank you all for having been such amazing directors who are trying to create a beautiful message. ಏನು ಕೇಳಿದ್ರಿ? ಮರ್ತೋಯ್ತು ಸರ್. ನನಗೂ ಮರ್ತೋಯ್ತು. ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅಂತ. ಎಸ್ ಅಫ್ಕೋರ್ಸ್ ನೀವು ಥ್ಯಾಂಕ್ಸ್ ಹೇಳಿದ್ರಿ, ಬಟ್ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಕಂಟೆಂಟ್ ಬಗ್ಗೆ ಹೇಳ್ಬೋದು ಅಂದ್ರೆ ಒಂದು ಲೈನ್ ಅಲ್ಲಿ. ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ, ಬಟ್ ಕಂಟೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು. ಐ ಥಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದರೆ, ಒಂದು ಸಿನಿಮಾ ಎಸ್ಪೆಷಲಿ ಫಾರ್ಮುಲೇಕ್ ಫಿಲ್ಮ್ಸ್, ಹೀರೋ ಹೀರೋಯಿನ್, ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು, ಆ್ಯಕ್ಷನ್ ಫಿಲ್ಮ್ಗಳಾಗಿರ್ಬೋದು, ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ನು ಆಗ್ತಾರೆ. ಬಟ್ ಅವರು ಹೀರೋಯಿನ್ ಆಗೋದಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು 200-300 ಜನ ಇರ್ತಾರೆ. ಅದು ಅಸಿಸ್ಟೆಂಟ್ಸ್ ಆಗಿರಬಹುದು, ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಕತೆ ಬರೆಯೋರಾಗಿರಬಹುದು, ಡೈರೆಕ್ಟರ್ಸ್ ಇರ್ತಾರೆ, ಬೇರೆ ಜನ ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ, ಟೀ ಕೊಡೋದಕ್ಕೆ ಒಬ್ರು ಇರ್ತಾರೆ. ಆ್ಯಕ್ಚುವಲ್ ಆಗಿ ಹೀರೋಯಿನ್ನ ಮಾಡ್ತಿರೋದು ಅವರು ಅಂತ ನನಗನ್ಸುತ್ತೆ. Actual heroes and heroines are those people who are working to make this film the film that it is. ಪ್ರತಿ ಸಲನೂ. ಆ್ಯಂಡ್ ನನಗನ್ಸೋದು ಈ ಒಂದು ಸಿನಿಮಾ ಆ ಆ್ಯಕ್ಚುವಲ್ ಆಗಿರೋ ಹೀರೋಯಿನ್ಸ್ಗೆ ಮಾಡಿರ್ತಕ್ಕಂಥ ಒಂದು ಫಿಲ್ಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.